ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಈ ದಿನ ಇತಕಿದ ಅವರೆಕಾಳು ಹಾಕಿ ಅಕ್ಕಿ ರೊಟ್ಟಿ ಮಾಡೋ ವಿಧಾನ ತಿಳಿಸ್ಕೊಡ್ತೇನೆ. ಬನ್ನಿ ಬೇಕಾಗುವ ಸಾಮಗ್ರಿ ನೋಡೋಣ. ಇಲ್ಲಿ ಇತಕಿರೋ ಅವರೆಕಾಳನ್ನ ಒಂದು ಬಟ್ಲಷ್ಟು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಒಂದು ಬಟ್ಲು, ಕ್ಯಾರೆಟ್ ತುರಿದು ತಗೊಂಡಿದ್ದೀನಿ ಒಂದು ಬಟ್ಲು, ಕಾಯಿ ತುರಿ, ಸೋರೆಕಾಯಿ, ಸಣ್ಣದಾಗಿ ಹೆಚ್ಚಿರೋ 2 ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಎಣ್ಣೆ. ಇಲ್ಲಿ ನಾನು ಮೊದಲಿಗೆ ಅವರೆಕಾಳನ್ನ ಬೇಯಿಸ್ಕೊಳ್ತೀನಿ. ಒಂದು ಪಾತ್ರೆ ಇಟ್ಕೊಂಡು ಅವರೆಕಾಳು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇವನ್ನ ಬೇಯಿಸ್ಕೋಬೇಕು. ಈಗ ನೋಡಿ ಅವರೆಕಾಳು ಬೆಂದಿದ್ದಾವೆ. ಈ ರೀತಿ ಬೇಯಿಸ್ಕೋಬೇಕು. ಈಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತೇನೆ. ಅಗಲವಾದ ಬಟ್ಲಿಗೆ ಹಾಕ್ಕೊಳ್ತೇನೆ. ಈಗ ಇದಕ್ಕೆ ಕ್ಯಾರೆಟ್ ತುರಿ, ಕಾಯಿ ತುರಿ, ಸೋರೆಕಾಯಿ ತುರ್ಕೊಂಡಿರೋದು, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೇನೆ. ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ 1.5 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೇನೆ. ಈಗ ಇದನ್ನು ಉಪ್ಪು ಈರುಳ್ಳಿಗೆಲ್ಲ ಹಿಡಿಯೋ ಹಾಗೆ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೊಂಡಾದಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತೇನೆ. ಈಗ ಅಕ್ಕಿ ಹಿಟ್ಟು ಹಾಕ್ತೇನೆ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಈರುಳ್ಳಿಯಲ್ಲಿ ನೀರಿನಂಶ ಇರೋದ್ರಿಂದ ಹಂಗೆ ಕಲಿಸ್ತೇನೆ ಒಂದು ಸರಿ. ಈಗ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತೇನೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಚಪಾತಿ ಹಿಟ್ಟಿಗಿಂತ ಇನ್ನೂ ಒಂಚೂರು ಮೆತ್ತಗೆ ಕಲಿಸ್ಕೋಬೇಕು, ತಟ್ಟಕ್ಕಾಗುವ ಹಾಗೆ. ನೋಡಿ ಕಲಿಸ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ಪ್ಲೇಟ್ ಮುಚ್ಚೋಣ. ನಾನಿಲ್ಲಿ ಒಬ್ಬಟ್ಟು ತಟ್ಟೋ ಪೇಪರ್ ತಗೊಂಡಿದ್ದೀನಿ. ಬಾಳೆ ಎಲೆ ಮೇಲೆ ಬೇಕಾದರೂ ತಟ್ಕೋಬೋದು. ನಾನಿಲ್ಲಿ ಪೇಪರ್ ಮೇಲೆ ತಟ್ಕೊಳ್ತೇನೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಳ್ಕೊಳ್ತೇನೆ. ಈಗ ಕಲಸಿರೋಂಥ ಅಕ್ಕಿ ಹಿಟ್ಟು ಹಾಕ್ಕೊಂಡು ರೊಟ್ಟಿ ತಟ್ಕೊಳ್ಳೋಣ. ನಿಮಗೆ ರೊಟ್ಟಿ ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೋಬೋದು, ಅಥವಾ ತೆಳ್ಳಗೆ ಬೇಕು ಅಂದರೂ ತೆಳ್ಳಗಾದರೂ ಮಾಡ್ಕೋಬೋದು. ನಾನಿಲ್ಲಿ ತೆಳ್ಳಗೆ ತಟ್ಕೊಳ್ತಿದ್ದೀನಿ. ಇಲ್ಲಿ ರೊಟ್ಟಿ ತಟ್ಟಿದ್ದಾಯಿತು. ಗ್ಯಾಸ್ ಮೇಲೆ ತವ ಇಕ್ಕೊಳ್ತೇನೆ, ಒಲೆ ಹಚ್ಕೊಳ್ತೇನೆ. ಈಗ ರೊಟ್ಟಿ ಹಾಕ್ಕೊಳ್ತೇನೆ ತಟ್ಟಿರೋದು.
ಎಣ್ಣೆ ಹಾಕ್ಕೊಳ್ತೇನೆ ಸ್ವಲ್ಪ ಮೇಲೆ. ಈಗ ಇದನ್ನು ತಿರುಗಿಸ್ತೇನೆ. ಎರಡು ಕಡೆ ಸುಟ್ಕೊಂಡಿದ್ದಾಯಿತು, ತೆಗಿತೀನಿ ಪ್ಲೇಟ್ಗೆ. ಇನ್ನೊಂದು ಮಾಡ್ಕೊಬಿಡೋಣ ರೊಟ್ಟಿನ. ಪೇಪರ್ ಮೇಲೆ ಎಣ್ಣೆ ಹಾಕಿ ಅಕ್ಕಿ ಹಿಟ್ಟಿನ ಮಿಶ್ರಣ ತಗೊಂಡು ಈಗ ತವ ಮೇಲೆ ಹಾಕ್ತೇನೆ. ಸ್ವಲ್ಪ ಎಣ್ಣೆ ಹಾಕ್ತೇನೆ ಮೇಲೆ. ಇದನ್ನು ಎರಡು ಕಡೆ ಸುಟ್ಕೊಳ್ಳೋಣ. ಎರಡು ಕಡೆ ಸುಟ್ಕೊಂಡಿದ್ದಾಯಿತು. ಇದನ್ನು ಪ್ಲೇಟಿಗೆ ತೆಗಿತೀನಿ. ನೋಡಿದ್ರಲ್ಲ, ಇದ್ದಕ್ಕಿದ್ದ ಅವರೆಕಾಳು ಅಕ್ಕಿ ರೊಟ್ಟಿ ಮಾಡುವ ವಿಧಾನ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್.